ಸೊ ಹಾಯ್ ಹಲೋ ಅಂಡ್ ನಮಸ್ಕಾರ, ವೆಲ್ಕಮ್ ಟು ಇದು ನಿಮ್ಮ ಚಾನಲ್ ಮುಗಿಯದ ಅಭಿಯಾನ. ಸೊ ಇದು ಬ್ಲಾಗ್ ಅಂತೂ ಅಲ್ಲ, ಇದು ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನನ್ನ ಅನಿಸಿಕೆನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತಿನ ಬಹು ವೈರಲ್ ಆಗಿರುವ ಒಂದು ಕೊಲೆ ಪ್ರಕರಣ, ಸೌಜನ್ಯ ಮರ್ಡರ್ ಕೇಸ್. ಹೌದು, ಸೌಜನ್ಯ ಕೊಲೆ ಪ್ರಕರಣ. ಸುಳ್ಳು ಮಾಹಿತಿನ ಪ್ರಸಾರ ಮಾಡಿದ್ದಾರೆ ಅಂತ ಒಬ್ಬ ಯೂಟ್ಯೂಬರ್ ಮೇಲೆ ಕೇಸ್ ಹಾಕಿದ್ದಾರೆ. ಅದ್ ಬಿಡಿ, ಒಳ್ಳೇದ್ ಯಾವ್ದೇ ಮಾಡಿದ್ರು ಈ ಕಾಲದಲ್ಲಿ ಅದೇ ಆಗೋದು, ಅದೇನು ಹೊಸದಲ್ಲ. ಇದೇ ದೂತ ಅನ್ನೋ ಚಾನೆಲ್ ಅಲ್ಲಿ ಕೆಲವು ತಿಂಗಳ ಹಿಂದೆ ಒಂದು ವಿಡಿಯೋ ಪೋಸ್ಟ್ ಆಗಿತ್ತು. ಒಂದು ಜಾಗದ ಬಗ್ಗೆ, ಒಂದು ವ್ಯಕ್ತಿಯ ಬಗ್ಗೆ, ಅಲ್ಲಿ ಕೊಲೆ ಆಗಿರೋ ಒಂದು ಹುಡುಗಿಯ ಬಗ್ಗೆ ಅವ್ರು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರು. ಎಷ್ಟೋ ಜನ ಇವ್ರ ವಿಡಿಯೋ ನೋಡಿ, ಇವ್ರ ವಿಡಿಯೋದಲ್ಲಿ ಜನರನ್ನ ಪ್ರಚೋದಿಸ್ತಾ ಇದ್ದಾರೆ ಅಥವಾ ಜನರನ್ನ ಪ್ರಚೋದಿಸಲಾಗ್ತಾ ಇದೆ ಅಂದ್ರೆ ಜನರನ್ನ ಜಗಳಕ್ಕೆ ಕರೀತಾ ಇದ್ದಾರೆ. ಆ ಒಂದು ಸ್ಥಳದ ಮೇಲೆ ಇವರು ಜನರನ್ನ ಎತ್ಕಟ್ತಾ ಇದ್ದಾರೆ ಅಂತ ಸ್ವಲ್ಪ ಜನ ಹೇಳಿದ್ರು. ಇನ್ನು ಸ್ವಲ್ಪ ಜನ ಅದಕ್ಕೂ ಮುಂದೆ ಹೋಗಿ ಜಾತಿ ಧರ್ಮಗಳ ಮಧ್ಯೆ ತಂದಾಗ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಅದೇ ಚಾನೆಲ್ ಅಲ್ಲಿ ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸಾಕ್ಷಿ ಸಮೇತ ಅದನ್ನ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ. ಅದು ಸಾಲ್ತಾ ಇರೋದಕ್ಕೆ ಒಂದ್ ವ್ಯಕ್ತಿ ಹೌದು ಹೆಣನೆಲ್ಲ ನಾನೇ ಊಟ ಹಾಕಿದ್ದು ಅಂತ ಹೇಳಿಕೆ ನೀಡವನೆ. ಸೊ ಈ ವ್ಯಕ್ತಿನ ಸೆಕ್ಷನ್ 161 ಪ್ರಕರಣದಡಿ ಇವನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಇವಾಗ ನಮಗ್ ಕಾಮನ್ ಆಗಿ ಏನ್ ಅನ್ಸುತ್ತೆ, ಇವನ್ನ ಕರ್ಕೊಂಡೋಗಿ ಹೆಣಗಳನ್ನೆಲ್ಲ ವಾಪಸ್ ತೆಗ್ಸಿದ್ರೆ ಅಲ್ಲಿ ಹೆಣಗಳು ಸಿಕ್ಕಿದ್ರು ಆ ಮಿಸ್ಸಿಂಗ್ ಕಂಪ್ಲೇಂಟ್ ಆ ಒಂದು ಸ್ಥಳದ ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ದಾಖಲ್ ಆಗಿದ್ಯಾ ಅಂತ ಅನ್ಸುತ್ತೆ ಅಲ್ವಾ. ಇದಿಷ್ಟುನು ತನಿಖೆ ಆಗ್ತಾ ಮುಂದೆ ಗೊತ್ತಾಗುತ್ತೆ. ಸೊ ಈ ಕೇಸಲ್ಲಿ ಈಗ ಪೊಲೀಸ್ ಇದ್ದಾರೆ, ಕಾನೂನು ಇದೆ, ಸತ್ಯತೆ ಏನು ಅಂತ ಗೊತ್ತಾಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಎಲ್ಲೋದ್ರಿ ಏನ್ರಿ ಮೀಡಿಯಾ, ಎಲ್ಲೋದ್ರಿ ಸ್ವಾಮಿ? ನ್ಯಾಷನಲ್ ನ್ಯೂಸ್ ಅಲ್ಲಿ ಈ ಕೇಸ್ ಬಗ್ಗೆ ಬರ್ತಾ ಇದೆ, ಅಕ್ಕಪಕ್ಕ ಸ್ಟೇಟ್ ನ್ಯೂಸ್ ಅಲ್ಲಿ ಈ ಕೇಸ್ ಬಗ್ಗೆ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಮಾಧ್ಯಮದಲ್ಲಿ ಏನಾಗ್ತಾ ಇದ್ದೀರಾ? ಮೀಡಿಯಾ ಎಲ್ಲೋಯ್ತು? ಕಳೆದ 13 ವರ್ಷದ ಕೇಸ್. ಸೌಜನ್ಯ ಸತ್ತಾಗ ಸೌಜನ್ಯ ಸತ್ಲು ಅಂತ ಹೇಳಿದ ಮೀಡಿಯಾದವರು ಇವತ್ತು ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ, ಒಂದು ಮೀಡಿಯಾನು ಪತ್ತೆ ಇಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಆರ್ಡರ್ ತಂದಿದ್ದಾರೆ ಈ ವಿಚಾರನ ಎಲ್ಲೂ ಬಹಿರಂಗ ಪಡಿಸಬಾರ್ದು ಅಂತ. ಸರಿ, ಆದ್ರೆ ಪ್ರೂವ್ ಎಲ್ಲಿದೆ? ಆ ತರ ಕೋರ್ಟ್ ಆರ್ಡರ್ ಮಾಡಿದ್ರೆ ನ್ಯಾಷನಲ್ ನ್ಯೂಸ್ ಅವ್ರಿಗೆ ಆರ್ಡರ್ ಹೋಗಿಲ್ವಾ? ಸ್ಟೇಟ್ ನ್ಯೂಸ್ ಅವ್ರಿಗೆ ಆರ್ಡರ್ ಹೋಗಿಲ್ವಾ? ಬರೀ ನಮ್ ನ್ಯೂಸ್ ಅವ್ರಿಗೆ ಮಾತ್ರ ಆರ್ಡರ್ ಆಗಿದೆ ಅಲ್ವಾ? ಇದು ನನಗೆ ಕ್ವಶನ್ ಮಾರ್ಕ್. ಮತ್ತೆ ನೀವೆಲ್ಲ ಕೇಳ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ ಅಂತ. ಎಷ್ಟು ಜನಕ್ಕೆ ಅಂತ ಆರ್ಡರ್ ಕೊಡಕ್ಕಾಗತ್ತೆ? ಅಥವಾ ಎಷ್ಟು ಜನರ ಬಾಯಿನ ನೀವು ಮುಚ್ಚಕ್ಕಾಗತ್ತೆ? ಜಾಸ್ತಿ ಅಂದ್ರೆ ವಿಡಿಯೋನ ಬ್ಲಾಕ್ ಮಾಡ್ಬೋದು ಅಷ್ಟೇ. ಇದುವರೆಗೂ ವಿಡಿಯೋ ಮಾಡಿರೋದ್ರಲ್ಲಿ ನಾನು ಯಾವುದೇ ಜಾಗದ ಹೆಸರನ್ನು ಬಳಸಿಲ್ಲ ಅಥವಾ ಆ ಆರೋಪಿ ಸ್ಥಾನದಲ್ಲಿರೋ ವ್ಯಕ್ತಿ ಹೆಸರನ್ನು ಬಳಸಿಲ್ಲ. ಯಾಕಂದ್ರೆ ನನ್ನ ಹತ್ರ ಪ್ರೂವ್ ಇಲ್ಲ. ಜನರಲ್ ಆಗಿ ಮಾನವೀಯತೆ ಇದೆ. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಲಿ ಅನ್ನೋದು ನಮ್ ಎಲ್ಲರ ಒಂದು ಅಭಿಪ್ರಾಯ. ಯಾವ ಚಾನೆಲ್ಗಳು ರಾಜಕೀಯದ ಬಗ್ಗೆ, ಅವ್ರು ಮಾಡೋ ಜಗಳಗಳ ಬಗ್ಗೆ, ಅಷ್ಟೇ ಯಾಕೆ ಸಿಂಪಲ್ ರೀಲ್ಸ್ ಅಲ್ಲಿ ಮಾಡೋದ್ರ ಬಗ್ಗೆ ಒಂದೊಂದ್ ಗಂಟೆ ಹಾಕೊಂಡ್ ಪ್ರಸಾರ ಮಾಡ್ತಾ ಇದ್ರು, ಇವತ್ತು ಆ ಚಾನೆಲ್ಗಳು ಯಾವ್ದು ಕಾಣ್ತಾ ಇಲ್ಲ. ಅಷ್ಟೇ ಯಾಕೆ ರೀಸೆಂಟ್ ಆಗಿ ಒಂದು ಖ್ಯಾತ ನಟ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ರು ಅಂತ ಅಬ್ಬಬ್ಬಾ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿಟ್ಟು ಬಿಡದೆ ಚಾನಲ್ ಹಾಕಿದ ತಕ್ಷಣ ಬರೀ ಅವ್ರದೇ ನ್ಯೂಸ್. ಎಲ್ಲೋದ್ರಿ ನೀವೆಲ್ಲ? ಬೆಳಗ್ಗೆ ಆಗಿದ್ದೇ ಬರೀ ಅವ್ರದೇ ನ್ಯೂಸು. ಎಲ್ಲೋದ್ರಿ? ಆ ಖ್ಯಾತ ನಟ ಇವರನ್ನ ಕೊಂದ್ರು, ಆರೋಪಿನೋ ಅಪರಾಧಿನೋ ಅಂತ ಕೇಳ್ದಿರ ಪಬ್ಲಿಷ್ ಮಾಡ್ತಾ ಇದ್ರಿ. ಇವಾಗ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ, ಯಾವ ಮೀಡಿಯಾದಲ್ಲೂ ಈ ಕೊಲೆ ಕೇಸ್ ಬರ್ತಾ ಇಲ್ಲ. ಒಂದು ಬಿಗ್ ಕ್ವಶನ್ ಮಾರ್ಕ್. ಯಾಕೆ ಈ ಸೌಜನ್ಯ ಪ್ರಕರಣ ಇಷ್ಟು ಇಶ್ಯೂ ಆದ್ರೂನು ಯಾವುದೇ ಮೀಡಿಯಾದಲ್ಲಿ ಯಾಕೆ ಬರ್ತಾ ಇಲ್ಲ? ಯಾವುದೇ ನ್ಯೂಸ್ ಚಾನಲ್ ಅಲ್ಲೂ ಇದು ಬರೋದಿಲ್ಲ. ಬರುತ್ತೆ ಅಂತ ಯಾರಿಗಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದಂತೂ ಬಿಟ್ಬಿಡಿ. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಈ ಒಂದು ವಿಚಾರನ ಆದಷ್ಟು ಎಲ್ಲರಿಗೂ ತಲುಪುವಂತೆ ಮಾಡಿ. ನೊಂದ ಜೀವಕ್ಕೆ ಸಮಾಧಾನ ಮಾಡಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮಲ್ಲಿರೋ ಮಾನವೀಯತೆಯಿಂದ ಆದ್ರೂ ಸ್ವಲ್ಪನಾದ್ರೂ ಹೆಲ್ಪ್ ಮಾಡೋಣ. ಸೊ ಧನ್ಯವಾದ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಧರ್ಮೋ ರಕ್ಷತಿ ರಕ್ಷಿತಃ.
ತಪ್ಪು ಮಾಡಿದವ್ರಿಗೆ ಯಾವತ್ತಿದ್ರೂ ಶಿಕ್ಷೆ ಆಗ್ಲಿ, ತಪ್ಪು ಮಾಡೇ ಇಲ್ಲ ಅಂದವ್ರಿಗೆ ಯಾವತ್ತಿದ್ರೂ ಕಾನೂನಿಂದ ರಕ್ಷಣೆ ಸಿಗ್ಲಿ. ಧನ್ಯವಾದ.